ಇನ್ನು ರಾಜಕಾರಣಿಗಳ ದ್ವೇಷ ಭಾಷಣಕ್ಕೆ ಬೀಳುತ್ತಾ ಬ್ರೇಕ್ ಅಂತಕ್ಕಂಥ ಒಂದು ಪ್ರಶ್ನೆ. ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಡೋದಕ್ಕೆ ನಿರ್ಧಾರ ಮಾಡಿದೆ. ರಾಜಕಾರಣಿಗಳ ದ್ವೇಷ ಭಾಷಣಕ್ಕೆ ಬೀಳುತ್ತಾ ಬ್ರೇಕ್ ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದ್ರು, ಇದಕ್ಕೊಂದು ನಾವು ಕಠಿಣವಾದ ಕಾನೂನು ತರ್ತೀವಿ ಅಂತ. ಜಾತಿ ಧರ್ಮ ಆಧರಿಸಿ ದ್ವೇಷ ಭಾಷಣ ಮಾಡಿದ್ರೆ ಇನ್ನು ಮುಂದೆ ಜೈಲು ಶಿಕ್ಷೆ. ದ್ವೇಷ ಭಾಷಣ ಮಾಡಿರೋದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ. ಈ ಬಗ್ಗೆ ರಾಜ್ಯ ಸರ್ಕಾರ ಈಗ ಮಹತ್ವದ ಬಿಲ್ ತರೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಈಗಾಗಲೇ ಕರಡನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಅಂದರೆ ಹೋರಾಟ, ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ವಿಧೇಯಕ 2025 ಕರಡನ್ನು ಈಗಾಗಲೇ ಕಾನೂನು ಇಲಾಖೆಯವರು ಸಿದ್ಧಪಡಿಸಿದ್ದಾರೆ. ಹಾಗಾದರೆ ದ್ವೇಷ ಭಾಷಣ ಮಾಡಿದ್ರೆ ಏನು ನೋಡಿ, ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ ಆಧರಿಸಿ ಭಾಷಣ ಮಾಡೋಂಗಿಲ್ಲ. ಅದ್ಯಾವುದನ್ನು ನೀವು ಅಲ್ಲಿ ಸ್ಪೆಲ್ ಕೂಡ ಮಾಡೋ ಹಾಗಿಲ್ಲ. ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಬಗ್ಗೆ ದ್ವೇಷ ಭಾಷಣವನ್ನು ಮಾಡುವಂತಿಲ್ಲ. ಪ್ರೂವ್ ಆದರೆ 3 ವರ್ಷ ಜೈಲು. ಯಾವುದೇ ವ್ಯಕ್ತಿಗೆ ಹಾನಿ, ದ್ವೇಷವನ್ನು ಉತ್ತೇಜಿಸುವ ವ್ಯಕ್ತಿಯ ಗುಂಪಿಗೆ 3 ವರ್ಷ ಜೈಲು, 5,000 ತನಕ ದಂಡವನ್ನು ಹಾಕುವಂತಹ ಒಂದು ಬಿಲ್ಲನ್ನು ತರ್ತಾ ಇದ್ದಾರೆ. ಯಾವುದೇ ಭಾವನಾತ್ಮಕ, ಮಾನಸಿಕ, ದೈಹಿಕ, ಸಾಮಾಜಿಕ ಅಥವಾ ಆರ್ಥಿಕ ಹಾನಿಯಾಗುವಂತಹ ಮಾತುಗಳನ್ನ ಆಡಿದ್ರೂ ಕೂಡ ಅದಕ್ಕೂ ಶಿಕ್ಷೆ ಕಾದಿದೆ. ಆ ನಿಟ್ಟಿನಲ್ಲಿ ಇವಾಗ ರಾಜ್ಯ ಸರ್ಕಾರ ಮಹತ್ವದ ಬಿಲ್ ತರುತ್ತಂತೆ. ಈ ಬಜೆಟ್ ಅಧಿವೇಶನ ಆರಂಭ ಆಗುತ್ತಲ್ಲ, ಈ ಅಧಿವೇಶನದಲ್ಲೇ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಅದಕ್ಕೆ ಬೇಕಾದ ಕರಡು ಪ್ರತಿಯನ್ನು ಈಗಾಗಲೇ ಕಾನೂನು ಇಲಾಖೆ ಸಿದ್ಧಪಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಬಹಳ ಉತ್ತಮವಾದಂತಹ ನಿರ್ಧಾರ ರಾಜ್ಯ ಸರ್ಕಾರದ ವತಿಯಿಂದ, ಆದರೆ ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತನಾ ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ್, ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಯಾವ ಉದ್ದೇಶದೊಂದಿಗೆ ಈ ಒಂದು ಬಿಲ್ಲನ್ನು ತರೆದುಕೊಟ್ಟಿದೆ ಅನ್ನೋದ್ರ ಬಗ್ಗೆ ಬಿಲ್ನಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ, ಮಾನಹಾನಿಗೆ ಸಂಬಂಧಪಟ್ಟಂತೆ ಆ ಕಾಯ್ದೆ ಇದೆ, BNS ಆ್ಯಕ್ಟಲ್ಲೂ ಕೂಡ ಇರ್ತಕ್ಕಂಥದ್ದು. ಜೊತೆಗೆ BNS ಆ್ಯಕ್ಟ್ ಏನಿದೆ 196ರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಕೂಡ ಸಂಪೂರ್ಣವಾಗಿದೆ. ಆದರೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ತರೋದಕ್ಕೆ ಹೊರಟಿರ್ತಕ್ಕಂಥದ್ದು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಆ ಬಿಲ್ನಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಿಚಾರದಲ್ಲೂ ಕೂಡ ಸಾಕಷ್ಟು ತಾಂತ್ರಿಕ ಲೋಪಗಳು ಕಂಡುಬಂದಿತ್ತು. ಅದಾದ ಬಳಿಕ 3-4 ಸಭೆಗಳ ಬಳಿಕ ಆ ತಾಂತ್ರಿಕ ಲೋಪದೋಷಗಳನ್ನು ಸರಿಪಡಿಸಿದ್ದೇವೆ ಅಂತ ರಾಜ್ಯಪಾಲರಿಗೆ ಕಳಿಸಿದರು. ರಾಜ್ಯಪಾಲರಿಗೂ ಕೂಡ ಕೆಲ ಬೇರೆ ರೀತಿಯ ಕಾನೂನು ತಜ್ಞರ ಜೊತೆ ಆ ಒಂದು ಲೋಪಗಳನ್ನು ಕೂಡ ಇದು ಮಾಡಿ ಅದನ್ನು ಸರ್ಕಾರಕ್ಕೆ ವಿವರಿಸುವಂಥ ಸಲಹೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಹಾಗಾಗಿ ಈ ಬಿಲ್ನಲ್ಲೂ ಕೂಡ ಅದೇ ಆಗುತ್ತಾ ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಬಜೆಟ್ ಅಧಿವೇಶನದಲ್ಲಿ ಈ ಒಂದು ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಮತ್ತು 5,000 ದಂಡ ಅಂತ ಏನು ಒಂದು ನಿಯಮಾವಳಿಗಳನ್ನು ಕರಡಿನಲ್ಲಿ ಮಾಡಿಕೊಂಡಿದ್ದಾರೆ, ಅದನ್ನು ಒಂದು ಬಜೆಟ್ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಆ ಒಂದು ಅಧಿವೇಶನ ಸಂದರ್ಭದಲ್ಲಿ ಇದು ಜಾರಿಗೆ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಅಂದರೆ ಇದು ಕೇವಲ ರಾಜಕಾರಣಿಗಳಿಗಷ್ಟೇ ಸೀಮಿತ ಆಗಿರೋದಿಲ್ಲ, ಯಾಕೆಂದರೆ ಎಲ್ಲರನ್ನೂ ಕೂಡ ಸೇರಿಸಿದ್ದಾರೆ. ಅಂದರೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಮತ್ತು ಅದಕ್ಕೆ ಸಾಮಗ್ರಿಗಳನ್ನು, ಅದಕ್ಕೆ ಸಂಪರ್ಕವಾಗಿ ಯಾರು ನಿಲ್ತಾರೆ ಮತ್ತು ಅದನ್ನು ಯಾರು ಪ್ರಸಾರ ಮಾಡ್ತಾರೆ, ಅಂದರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೀಡಿಯಾ ಎಲ್ಲದನ್ನು ಕೂಡ ಒಳಗೊಂಡಂತೆ ಇಂಟರ್ನೆಟ್ ಸೇವೆಗಳಾಗಿರ್ಬೋದು ಎಲ್ಲನೂ ಕೂಡ ಅಡಕಗೊಳಿಸಿದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಕೇಂದ್ರದ ಬೇರೆ ಬೇರೆ ಆ ಒಂದು ಇಂಟರ್ನೆಟ್ ನಿಯಮಾವಳಿಗಳಾಗಿರ್ಬೋದು ಮತ್ತು ಮಾಧ್ಯಮ ನಿಯಮಾವಳಿಗಳಾಗಿರ್ಬೋದು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಏನಾದರೂ ಆ್ಯಡ್ ಆನ್ ಆಗಿರುತ್ತೆ ಇಲ್ವೋ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಾಗಿರ್ಬೋದು ಈ ದ್ವೇಷ ಭಾಷಣ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ ನಾವು ಇದನ್ನು ತರ್ತಾ ಇದ್ದೇವೆ ಅಂತ ಕೂಡ ಕೆಲ ಸಚಿವರು ಆ ಒಂದು ಕಾಂಗ್ರೆಸ್ ಸರ್ಕಾರ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಈ ಒಂದು ಬಿಲ್ ವಿಚಾರವಾಗಿ, ತದನಂತರ ಆ ಒಂದು ಬಜೆಟ್ ಅಧಿವೇಶನದಲ್ಲಿ ಹೇಗೆ ಮಂಡನೆ ಮಾಡ್ತಾರೆ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.